ಬಾಗಳಿಗೆ ಅಲೋಕೇಶನ್ ಇಲ್ಲ, ಸರ್ಕಾರದ ಮುಂದೆ ಇದೆ, ಅದು ನೀರು ಕೊಡಲ್ಲ ಅಂತ ಹೇಳ್ತಾರೆ. ನಾವು ಇಲ್ಲಿದ್ದಂತ ಹೋರಾಟಗಾರರು ನಾವು ಹೇಳ್ತಾ ಇರೋದು, ಎಕ್ಸ್ಪ್ರೆಸ್ ಕ್ಯಾನಲ್ ಅನ್ನ ಮಾಡಿ ಅವೈಜ್ಞಾನಿಕವಾಗಿ ನೀರು ತಗೊಂಡು ಹೋಗಬಾರ್ದು ಅನ್ನೋದು ಬಿಟ್ರೆ ನಾವು ಯಾವುದೇ ಜಿಲ್ಲೆಗೆ ಮತ್ತೊಂದಕ್ಕೆ ನಮ್ಮ ರಾಜಕೀಯ ಇಲ್ಲ. ನೀರು ಬರುವಂತ ಯೋಜನೆಗಳು ಆಗ್ಬೇಕು ಅನ್ನೋದೇ ನಮ್ದು ಅಪೇಕ್ಷೆ. ಮಾಗಡಿಗೆ ತಗೊಂಡು ಹೋಗ್ಲಿ, ಅವರು ಶಿಂಷಾ ನದಿಯಿಂದ ತಗೊಂಡು ಹೋಗ್ಲಿ ಅಂತಲೂ ಕೂಡ ನಾನು ಒಂದು ಯೋಜನೆ ಮಾಡಿದ್ರೆ ಕೆರೆಗಳು ತುಂಬಬೇಕು ಅನ್ನೋದು ನಮ್ಮ ಅಭಿಪ್ರಾಯ. ಇವತ್ತು ಪರಮೇಶ್ ಸಾಹೇಬ್ರು ಕರೆದಿರೋದು ಕುಣಗಲ್ಗೆ ನೀರು ಹೋಗಿಲ್ಲ ಅಂತ, ಅರ್ಧ TMC 3 TMC ಹೋಗೋ ಕಡೆ 1/4 TMC ಇಷ್ಟೇ ಹೋಗಿದೆ ಅಂತೇಳಿ ಅವರು ಸ್ಟ್ಯಾಟಿಸ್ಟಿಕ್ಸ್ ಕೊಟ್ಟಿದ್ದಾರೆ. ಎಲ್ಲಿದೆ ಗೇಜು? ಎಲ್ಲಿದೆ ಗೇಜ್? ಕುಣಿಗಲ್ಗೆ ಹೋಗುವಂತ ಗೇಜ್ ಏನಾದ್ರು ಇಟ್ಟಿದ್ದಾರ? ಹಾಗಿದ್ರೆ ಅಧಿಕಾರಿಗಳು 2 ವರ್ಷ ಇವ್ರದೇ ಸರ್ಕಾರ ಇದೆಯಲ್ಲ, ಕಾಂಗ್ರೆಸ್ ಸರ್ಕಾರ, ಯಾಕೆ ನೀರನ್ನ ತಗೊಂಡು ಹೋಗ್ಲಿಲ್ಲ? ಹಾಗಿದ್ರೆ ನಾಲೆ ಸರಿಗಿಲ್ವಾ? ವರದಿ ತಗೊಂಡಿದಾರ? ನಾಲೆ ಅವೈಜ್ಞಾನಿಕವಾಗಿದೆ. ಈಗಿರುವಂತ ನಾಲೆ 100,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಾಲೆಯನ್ನ ಆಧುನೀಕರಣ ಮಾಡಿದ್ದೇವೆ. ಮಾಡಿ 2 ವರ್ಷ ಆಗಿದೆ. ಆ 2 ವರ್ಷದಲ್ಲಿ 1,000 ಕೋಟಿ ಖರ್ಚು ಮಾಡಿ ಕುಣಿಗಲ್ವರೆಗೆ ನೀರು ಹೋಗ್ಬೇಕು ಅಂತ ಹೇಳಿ ಮಾಡಿರುವಂತ ಯೋಜನೆ, ಅಧಿಕಾರಿಗಳು ಕೊಟ್ಟಂತ ತಾಂತ್ರಿಕ ಸಮಿತಿಯ ವರದಿ ಆಗಿದ್ರೆ ಯಾಕೆ ನೀರು ಹೋಗ್ಲಿಲ್ಲ? ತನಿಖೆ ಆಗ್ಬೇಕಲ್ಲ. ತಿರ್ಗಾ 1,000 ಕೋಟಿ 1,500 ಕೋಟಿ ಖರ್ಚು ಮಾಡ್ತಿದ್ದಾರಲ್ಲ, ಯಾರು ದುಡ್ಡಿದ್ದು? ಬಡವ್ರ ದುಡ್ಡಲ್ಲ, ಜನರ ತೆರಿಗೆ ದುಡ್ಡನ್ನ ಯಾವ ಬೇಕಾಬಿಟ್ಟಿ ಖರ್ಚು ಮಾಡಿ ನೀರೇ ಹೋಗಿಲ್ಲ ಅಂತ ಹೇಳಿದ್ರೆ ಈ ರೀತಿಯ ಯೋಜನೆಗಳು ಆಗ್ಬಾರ್ದು ಅನ್ನೋದೇ ನಮ್ದೆಲ್ಲ ಒತ್ತಾಯ. ಅದರಿಂದ ಇದನ್ನ ಕೂಡಲೇ ಈ ಒಂದು ಏನು ಲಿಂಕ್ ಕ್ಯಾನಲ್ ಇದೆ, ಇದು ಅವೈಜ್ಞಾನಿಕವಾಗಿರುವಂತದ್ದು, ಇದನ್ನ ಕೂಡಲೇ ಸ್ಟಾಪ್ ಮಾಡಬೇಕು. 3 TMC ಕುಣಗಲ್ಗೆ ಏನು ಅಲೋಕೇಶನ್ ಆಗಿದೆ ಅದನ್ನ ನೇರವಾಗಿ ನಾಲೆ ಮುಖಾಂತರ ಹರಿಸಬೇಕು. ಮೂಲ ಯೋಜನೆಗೆ ಯಾವುದೇ ಧಕ್ಕೆ ತಂದರೂ ಕೂಡ ನಾವು ಮೂಲ ಯೋಜನೆ ಧಕ್ಕೆ ಮಾಡಿ ಕಳ್ಳ ಮಾರ್ಗದಿಂದ ವಾಮ ಮಾರ್ಗದಿಂದ ನೀರನ್ನ ತಗೊಂಡು ಹೋಗೋದಕ್ಕೆ ನಮ್ಮ ವಿರೋಧ ಇದೆ. ಇವತ್ತು ನಾವೆಲ್ಲರೂ ಸಭೆ ಸೇರಿದ್ದೇವೆ. ಇದು ಬರೀ ಬಿಜೆಪಿ ಹೋರಾಟ ಅಂತೇಳಿ ಒತ್ತಿ ಪರಮೇಶ್ ಸಾಹೇಬ್ರು ಹೇಳ್ತಾರೆ. ನಾನು ಇವತ್ತು ಬಿಜೆಪಿ ಪರಮೇಶ್ ಸಾಹೇಬ್ರಿಗೆ ಹೇಳಕ್ ಇಷ್ಟಪಡ್ತೇನೆ. ನೀವು ಜಿಲ್ಲೆಯಲ್ಲಿ ಸುಮಾರು 40 ವರ್ಷದಿಂದ ರಾಜಕಾರಣ ಮಾಡ್ತಿದ್ದೀರಾ. ನಿಮ್ ತಂದೆಯವರು ಕೂಡ ಇಲ್ಲಿ MLC ಆಗಿದ್ದಂತವ್ರು. ನಿಮ್ಗೆ ಇಲ್ಲಿ ರಾಜಕೀಯದ ಆಗುವವುಗಳು ಎಲ್ಲವೂ ಚೆನ್ನಾಗಿ ಗೊತ್ತಿದೆ. ನೀವು 40-50 ವರ್ಷ ಅನುಭವ ಇರುವಂತವ್ರು. ನೀವು ಈ ರೀತಿಯ ಬಿಜೆಪಿಯ ಹೋರಾಟ ಅಂತ ಹೇಳಿದ್ರೆ, ಬಿಜೆಪಿ ಹೇಳಿದ್ರೆ 20,000 ಜನ ವಾಲಂಟಿಯರ್ ಬರ್ತಾರ? ಜನರ ಆಕ್ರೋಶ ಇರೋದಕ್ಕೆ ಜನ ಇವತ್ತು ಬಂದಿದ್ದಾರೆ. ಇದು ಬಿಜೆಪಿ ಹೋರಾಟ ಅಲ್ಲ, ಕಾಂಗ್ರೆಸ್ ದಳ ಬಿಜೆಪಿ. ಈ ಯೋಜನೆಯನ್ನ ನಿನ್ನೆ ಪ್ರೆಸ್ ಮೀಟ್ ಅಲ್ಲಿ ನಾನು ನೋಡಿದೆ. ಅಲ್ಲಿಯ ಸ್ಥಳೀಯ ಶಾಸಕರಾದಂತ ಶ್ರೀನಿವಾಸ್ ಅವರು ಕೂಡ ವಿರೋಧ ಮಾಡಿದ್ದಾರೆ. ನಿಮಗೆ ಗೊತ್ತಿರಲಿ ಪರಮೇಶ್ ಸಾಹೇಬ್, ನಿಮ್ಮ ಕಾಂಗ್ರೆಸ್ಸಿನ ಶಾಸಕರಾಗಿರುವಂತ ಶ್ರೀನಿವಾಸ್ ಅವರು ಕೂಡ ಇದನ್ನ ಆಗ್ಬಾರ್ದು, ಇದು ಅವೈಜ್ಞಾನಿಕ ಅಂತ ಹೇಳಿದ್ದಾರೆ. ಎಲ್ಲಿವರೆಗೂ ನಮ್ಮನ್ನ ಸರ್ವಪಕ್ಷದ ಸಭೆ ಕರೆದು ನೀವು ಮಾತಾಡಿ ಪರಿಹಾರ ಹುಡುಕಿ ನಂತರ ಇದನ್ನ ಪ್ರಾರಂಭ ಮಾಡಬೇಕು. ಇಲ್ಲ ಅಂದ್ರೆ ಸರ್ಕಾರ ಇದೆ ಅಂತ ಹೇಳಿ ತಾಕತ್ ತೋರಿಸಿ ನಮ್ಮ ಮೇಲೆ ಅಮಾಯಕ ರೈತರ ಮೇಲೆ ಕೇಸ್ ಹಾಕಿ ಎದುರಿಸಿ ಬದರಿಸಿ ಮಾಡಕ್ ಹೋದ್ರೆ ನಾವಿವತ್ತು ಜಿಲ್ಲಾಧಿಕಾರಿಗಳು ಪಕ್ಕದಲ್ಲಿ ಕೂತಿದ್ರು, SP ಅವರು ಪಕ್ಕದಲ್ಲಿ ಕೂತಿದ್ರು. ನಾವು ಯಾವತ್ತೂ ಕಾನೂನನ್ನ ಕೈಗೆತ್ಕೊಳ್ಳಲ್ಲ. ಏನೋ ಅಹಿತಕರ ಘಟನೆಗಳು 20,000 ಜನ ಸೇರಿದಾಗ ಚಿಕ್ಕ ಪುಟ್ಟ ಅಹಿತಕರ ಘಟನೆಗಳಾಗಿದ್ದಕ್ಕೆ ಅದಕ್ಕೆ ನಾವೆಲ್ಲರೂ ವಿಷಾದ ವ್ಯಕ್ತಪಡಿಸ್ತೇವೆ. ಆದರೆ ನಾವು ಯಾವತ್ತೂ ಕೂಡ ಗಾಂಧಿ ಮಾರ್ಗದಲ್ಲೇ ಹೋರಾಟ ಮಾಡ್ತೇವೆ. ನಾವು ಯಾವುದಕ್ಕೂ ವೈಲೆನ್ಸ್ಗೆ ನಾವು ಯಾವುದೇ ಕಾರಣಕ್ಕೂ ವೈಲೆನ್ಸ್ ಮಾಡಲ್ಲ. ನಮ್ಮ ಹಕ್ಕನ್ನ, ನಮ್ಮ ನೀರಿನ ಹಕ್ಕನ್ನ ನಾವು ತಗೊಳ್ತೇವೆ. ಅದರಿಂದ ಸರ್ಕಾರ ಇವತ್ತು ಮಾಗಡಿಗೆ ಎಲ್ಲಿಂದ ಕೊಡ್ತಾರೋ ಕೊಡ್ಲಿ, ಅವರು ನಮ್ಮ ಅಣ್ತಂದಿರೆ, ನಾವು ಅವ್ರದ್ದು ವಿರೋಧ ಮಾಡಲ್ಲ. ಆದರೆ ತುಮಕೂರು ಏನು ಮೂಲ ಯೋಜನೆ ಇದೆ, ಆ ಯೋಜನೆ ಅಡಿಯಲ್ಲೇ 3 TMC ನೀರನ್ನ ನೀವು ಮೊದಲು ಬೇಕಾದ್ರೆ ಕುಣಗಲ್ಗೆ ತುಂಬಿಸಿ ಆಮೇಲೆ ನಮಗ್ ಕೊಡಿ. ಆದರೆ ಯಾವುದೇ ಕಾರಣಕ್ಕೂ ಎಕ್ಸ್ಪ್ರೆಸ್ ಕ್ಯಾನಲ್ ಅಂತ ಒಬ್ಬ ಬಕಾಸೂರನ್ನ ತಂದು ಇಡೀ ಜಿಲ್ಲೆಗೆ ಅನ್ಯಾಯ ಮಾಡಬಾರದು. ನಮ್ಗೆ ಗೊತ್ತಿದೆ ಇದು ಅವೈಜ್ಞಾನಿಕ. ತುಮಕೂರು ನಗರಕ್ಕೂ ನೀರು ಬರಲ್ಲ, ಗುಬ್ಬಿಗೂ ಬರಲ್ಲ, ಈ ಕಡೆ ಚಿಕ್ಕನಾಯಕನಹಳ್ಳಿಗೂ ಬರಲ್ಲ, ಈ ಕಡೆ ಸಿರಾಗೂ ಬರಲ್ಲ, ಈ ಕಡೆ ಮಧುಗಿರಿ ಪಾವಗಡಕ್ಕೂ ಬರಲ್ಲ. 10 ತಾಲೂಕುಗಳು ಹೇಮಾವತಿ ನೀರಿನಿಂದ ವಂಚಿತವಾಗ್ತವೆ. ಅದರಿಂದ ಇದನ್ನ ತಾತ್ವಿಕ ಹಂತಕ್ಕೆ ತಗೊಂಡೋಗ್ತೇವೆ. ಇವತ್ತು ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ಕೂಡ ಮೀಟಿಂಗ್ ಮಾಡಿದ್ದೇವೆ. ಗುಬ್ಬಿಯನ್ನ ಇನ್ನೇನಾದ್ರೂ ಒತ್ತಡ ಹಾಕಿ ಅರೆಸ್ಟ್ ಮಾಡಿ ಎದುರಿಸಿ ಬದರಿಸಿ ಮಾಡಿದ್ರೆ ಫಸ್ಟ್ ಗುಬ್ಬಿಯನ್ನ ಸಂಪೂರ್ಣವಾಗಿ ಬಂದ್ ಕಾಲ್ ಮಾಡ್ತೇವೆ. ನಂತರ ಇಡೀ ಜಿಲ್ಲೆಯನ್ನ ಬಂದ್ ಕಾಲ್ ಮಾಡ್ತೇವೆ. 1,00,000 ಜನ ಸೇರಿಸಿ DC ಆಫೀಸ್ ಮುಂದೆ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೇವೆ. ಸರ್ಕಾರ ಒತ್ತಡ ಹಾಕಿದ್ರೆ ಈ ಸರ್ಕಾರವನ್ನ ಕೆಡವಿ ಈ ಸರ್ಕಾರವನ್ನ ಮನೆ ಕಳಿಸೋವರೆಗೂ ಇಡೀ ತುಮಕೂರು ಜಿಲ್ಲೆ ರೈತರು ನಾವು ನಿಂತು ಹೋರಾಟವನ್ನು ಮಾಡ್ತೇವೆ. ಇದು ಕೊನೆಯದಾಗಿ ಎಚ್ಚರಿಕೆ.
ಪದೇ ಪದೇ ಈ ಲಿಂಕ್ ಕ್ಯಾನಲ್ ಪರ ನಿಂತ್ಕೊಂಡು ಹೇಳಿಕೆ ಕೊಡುವಂಥದ್ದು, ನಾವು ಮಾಡೇ ಮಾಡ್ತೀವಿ ನಮ್ಮ ತಾಕತ್ತು ಅನ್ನೋದು, ಯಾವ ಏನೇ ಮಾಡ್ತೀವಿ ನಾವು ಉದಟತನವನ್ನ ಇಲ್ಲಿಯ ಸಚಿವರು ಕೂಡ ಬಿಡಬೇಕು, ಮಾನ್ಯ DK ಶಿವಕುಮಾರ್ ಅವರು ಬಿಡಬೇಕು. ಇಲ್ಲ ಬರ್ತೀವಿ ನೋಡೇ ಬಿಡೋಣ ತಾಕತ್ತಂದ್ರೆ ಗಾಂಧಿ ಮಾರ್ಗದಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಯಾವ ರೀತಿ ತಗೊಂಡ್ರೋ ಆ ರೀತಿ ಈ ಲಿಂಕ್ ಕೆನಾಲ್ ಇಂದ ನಾವು ಸ್ವಾತಂತ್ರ್ಯವನ್ನು ತಗೊಳ್ಳೋದು ಗೊತ್ತಿದೆ. ನಾವು ಈ ಒಂದು ಹೋರಾಟದಲ್ಲಿ ಇಡೀ ಜಿಲ್ಲೆಯ ಎಲ್ಲ ಶಾಸಕರನ್ನು ಕೂಡ ವಿಶೇಷವಾಗಿ ಪರ್ಸನಲ್ ತಗೊಂಡು ಮಾತಾಡ್ತೇವೆ. ಸೋತಿರೋರು ಇರ್ಬೋದು, ಗೆದ್ದಿರೋರು ಇರ್ಬೋದು, ಪಾರ್ಲಿಮೆಂಟ್ ಸದಸ್ಯರು ಇರ್ಬೋದು, ಇಡೀ ಜಿಲ್ಲೆ ಜನ ಒಂದಾಗ್ತೇವೆ. ಇಷ್ಟೇ ಪಕ್ಷಾತೀತವಾಗಿ ಎಲ್ಲರೂ ಕೂಡ ಕಾಲ್ ಹಿಡ್ಕೊಂಡು ಮನವಿ ಮಾಡಿ ಎಲ್ಲರೂ ಆ ಹೋರಾಟದಲ್ಲಿ ಭಾಗವಹಿಸುವಂತದ್ದು ಮಾಡ್ತೇವೆ. ಅದಕ್ಕೆ ಅವಕಾಶ ಕೊಡಬೇಡಿ. ಕೂಡಲೇ ಲಿಂಕ್ ಕ್ಯಾನಲ್ ರದ್ದು ಮಾಡಿ ಸರ್ಕಾರ ಆದೇಶ ಹೊರಡಿಸಬೇಕು ಅಂತ ಹೇಳಿ ನಾವು ಸರ್ಕಾರಕ್ಕೆ ಒತ್ತಾಸೆ ಮಾಡ್ತೇವೆ, ಆಗ್ರಹ ಮಾಡ್ತೇವೆ, ಎಚ್ಚರಿಕೆ ಕೊಡ್ತೇವೆ. ನಮಸ್ಕಾರ. ಜನಕ್ಕೆ ಇರೋದು ₹1, ₹1 100 ಪೈಸೆ ಇದ್ರೆ 100 ಪೈಸೆ ಹಂಚಬೇಕು, 200 ಪೈಸೆ ಹಂಚ್ತಾರೆ. ಇರೋದೇ ₹100, 100 ಪೈಸೆ, ₹1 ಇದ್ರೆ ₹1 ಇರೋದನ್ನ ಹಂಚ್ಬೇಕು. 100 ಜನಕ್ಕೆ ಹಂಚಿರೋ 10 ಜನಕ್ಕೆ ಹಂಚಿರೋ, ನೀವು ಇರೋದ್ರ 1 ಪೈಸೆ ನೀವು 200 ಜನಕ್ಕೆ ಹಂಚ್ಬಿಟ್ರೆ ಈ ರೀತಿ ಹಂಚಿಕೆಗಳಾಗಿ ಇಡೀ ಹೇಮಾವತಿ ಕೊಲ್ಯಾಪ್ಸ್ ಆಗಿದೆ. ಇನ್ ಮುಂದೆ ನಾವು ಕೊಲ್ಯಾಪ್ಸ್ ಆಗಕ್ಕೆ ಬಿಡಲ್ಲ. ಯಾವುದೇ ಹೊಸ ಯೋಜನೆಗಳಿಗೆ ನಾವು ಅವಕಾಶ ಕೊಡಲ್ಲ. ಇದೀಗ ಈ ಲಿಂಕ್ ಕೆನಾಲ್ ಆದ್ಮೇಲೆ ಯಾವುದೇ ಹೊಸ ಯೋಜನೆ ಬಂದು ನಾವು ವಿರೋಧ ಮಾಡ್ತೀವಿ. ತುಮಕೂರು ಜಿಲ್ಲೆ ಬಿಟ್ಟು ಬೇರೆ ಕಡೆ ಹೋಗೋದಕ್ಕೆ. ಅದರಿಂದ ಇವತ್ತು ತಕ್ಷಣ ಲಿಂಕ್ ಕೆನಾಲ್ ನಿಲ್ಲಿಸಬೇಕು. ಇಲ್ಲ ಅಂದ್ರೆ ಇನ್ನೊಂದು ತಿಂಗಳೊಳಗಡೆ ಎಲ್ಲ ಶಾಸಕರನ್ನ, ಮಾಜಿ ಶಾಸಕರನ್ನ, ಜನಪ್ರತಿನಿಧಿಗಳನ್ನ, ಸಂಘ ಸಂಸ್ಥೆಗಳನ್ನ, ರೈತ ಸಂಘದವ್ರನ್ನ ಎಲ್ಲರೂ ಕರ್ಕೊಂಡ್ಬಂದು 1 ಲಕ್ಷ ಇಡೀ ಕರ್ನಾಟಕ, ಇದು ತುಮಕೂರು ಜಿಲ್ಲೆಯಲ್ಲಿ ಈ ತರ ಹೋರಾಟ ನೋಡಿರಬಾರ್ದು. ಇದು ಒಂದು ಸ್ಯಾಂಪಲ್ ಕೊಟ್ಟಿದ್ದೀವಿ, ಟ್ರೈಲರ್ ಅಂತ ಅವತ್ತೇ ಹೇಳಿದೀವಿ ನಾವು. ಇದೊಂದು ಸ್ಯಾಂಪಲ್ ಅಂತ. ಇನ್ನೊಂದು ದೊಡ್ಡ ಸ್ಯಾಂಪಲ್ ಆದ್ರೆ ಸರ್ಕಾರ ಬಿದ್ದೋಗ್ಬಿಡುತ್ತೆ. ಖಂಡಿತ ಹೇಳ್ತಿದ್ದೀನಿ, ಇದರಿಂದ ಸರ್ಕಾರ ಕಳ್ಕೊಂಡ್ಬಿಡ್ರಿ ಹೇಮಾವತಿ ಲಿಂಕ್ ಕ್ಯಾನಲ್ ಇಂದ. ನಾನು ಇವತ್ತು ಎಚ್ಚರಿಕೆ ಕೊಡ್ತಿದ್ದೀನಿ ಸರ್ಕಾರಕ್ಕೆ. ಈ ರೀತಿಯ ಧೋರಣೆಗಳು ಆನೆ ನಡೆದಿದ್ದೇ ದಾರಿ ಆಗ್ಬಾರ್ದು. ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಇಂಪಾರ್ಟೆಂಟ್. ಪ್ರಜೆಗಳನ್ನ ಆಯ್ಕೆ ಮಾಡಿರೋದ ಪ್ರಜೆಗಳು ಎದ್ದು ಹೋರಾಟ ಮಾಡಿದಾಗ ಇಲ್ಲ ನಾವು ಪ್ರಜೆಗಳೇ ಮಾತು ಕೇಳಲ್ಲ, ನಮ್ಗೆ ಅಧಿಕಾರ ಕೊಟ್ಟಿರೋದು ಯಾರು ಅಧಿಕಾರನ? ತುಮಕೂರು ಜಿಲ್ಲೆಯಲ್ಲಿ 6 ಜನ ಶಾಸಕರನ್ನ ಕಾಂಗ್ರೆಸ್ ಇಂದ ಕೊಟ್ಟಿದೆ. ಅವ್ರಿಗತ್ತು ಉತ್ತರ ಕೊಡ್ಬೇಕು ಕಾಂಗ್ರೆಸ್ ಶಾಸಕರು ಬಂದು. ನಾನು ಅವ್ರಿಗೆ ಏನು ಬೈತಿಲ್ಲ, ನಾನು ವಿನಂತಿ ಮಾಡ್ತಿದ್ದೆ ನಮ್ಮ ಕಾಂಗ್ರೆಸ್ ಶಾಸಕರಿಗೂ ಕೂಡ, ಜಿಲ್ಲೆ ನೀರು ಉಳಿಸ್ಕೊಂಡ್ರಪ್ಪ, ರಾಜಕೀಯ ಇರುತ್ತೆ, ಸಾಯುತ್ತೆ, ಅಧಿಕಾರ ಶಾಶ್ವತ ಅಲ್ಲ. ನಾವು ಮಾಡಿರುವಂತ ಕೆಲಸ ನಮ್ಮ ಹೆಜ್ಜೆ ಗುರುತು ಶಾಶ್ವತವಾಗಿ ಉಳಿಬೇಕಾದ್ರೆ ನಾವು ಈ ರೀತಿಯ ಹೋರಾಟಗಳನ್ನ ಹಮ್ಮಿಕೋಬೇಕು. ಮತ್ತೆ ಧ್ವನಿ ಆಗ್ಬೇಕು. ಕೆಟ್ಟದಾದಾಗ, ಮೋಸ ಆದಾಗಲೂ ಧ್ವನಿ ಎತ್ತಿಲ್ಲ ಅಂತ ಹೇಳಿದ್ರೆ ನಾನು ಎಲ್ಲ ಶಾಸಕರಿಗೆ ಪಕ್ಷಾತೀತವಾಗಿ ಇದೊಂದು ಯೋಜನೆಗೆ ವಿರೋಧ ಮಾಡಬೇಕು. ಮೂಲ ಯೋಜನೆಯಲ್ಲಿ ಕುಣಿಗರಿಗೆ 3 TMC ಹರಿಸಲಿಕ್ಕೆ ನಾವೆಲ್ಲರೂ ಸಹಕಾರ ಕೊಡ್ತೀವಿ. ಗುಬ್ಬಿ ಇರ್ಬೋದು, ಚಿಕ್ಕನಾಯಕನಹಳ್ಳಿ ಇರ್ಬೋದು, ತಿಪ್ಟೂರು ಇರ್ಬೋದು, ತುರುವೇಕೆರೆ ಇರ್ಬೋದು, ತುಮಕೂರು ಗ್ರಾಮಾಂತರ ಇರ್ಬೋದು, ತುಮಕೂರು ಸಿಟಿ ಇರ್ಬೋದು, ನಾವೆಲ್ಲರೂ ಕೂಡ ಒಕ್ಕಲನ್ನ ಹೇಳ್ತೀವಿ. 3 TMC ಅವ್ರ ಪಾಲ್ ಏನಿದೆ ಅದನ್ನ ಮೂಲ ಯೋಜನೆ ಏನಿದೆ ಅದ್ರ ಮುಖಾಂತರ ತಗೊಂಡು ಹೋಗ್ಬೇಕು. ಆ ವ್ಯಾಸ ಅಲ್ಲಿ ಹೋಗಿಲ್ಲ ಅಂದಾಗ ಬೇಕಾದ್ರೆ ಅದನ್ನ ಮಾಡಿಫಿಕೇಶನ್ ಮಾಡ್ಬೇಕು. ಅದು ಬಿಟ್ಟು ಯಾರೀಗ ಕುಣಿಗಲ್ಗೆ ಹೋಗ್ಲಿಲ್ಲಪ್ಪ, ತುಮಕೂರು ಗ್ರಾಮಾಂತರಕ್ಕೆ ಹೋಗಿಲ್ಲ, ಅದಕ್ಕೊಂದು ಎಕ್ಸ್ಪ್ರೆಸ್ ಕ್ಯಾನಲ್ ಮಾಡುವಂತೀನಿ ನಾನು. ನೆಕ್ಸ್ಟ್ ನಮ್ಮ ಸರ್ಕಾರ ಬರುತ್ತೆ ಅಂತ ಹೇಳಿ ಏನು ಪೈಪ್ ಲೈನ್ ಹಾಕಿದಾರಲ್ಲ ಅಲ್ಲೊಂದು ಹೋಗ್ಲಿಟ್ಟು ನನಗೊಂದು ಎಕ್ಸ್ಪ್ರೆಸ್ ಅಲ್ಲಿಂದನೇ ಕೊಡುವಂತೀನಿ. ಈ ತರ ಆದ್ರೆ ಯೋಜನೆಗಳು ಉಳಿಯುತ್ತಾ? ನಾನು ಮಾಡ್ತೀನಿ, ನಾನು ಬಿಡ್ತೀನ? ಇದು ತೋರಿಸ್ಕೊಡ್ತಾರಲ್ಲ, ಒಂದೊಂದು ತೋರಿಸ್ಕೊಂಡ್ರೆ ಒಬ್ಬೊಬ್ಬ ಮಾಡ್ತಾನೆ. ಅದರಿಂದ ಎಲ್ಲ ಮೂಲ ಯೋಜನೆಗಳು ನಾಶ ಆಗ್ತವೆ. ಒಂದು ಮಾಡರ್ನ್ ಆಗಿ ಇರ್ಬೇಕಲ್ಲ, ಒಂದು ಬಹಳ ಪಾರದರ್ಶಕವಾಗಿರ್ಬೇಕು ಯೋಜನೆಗಳು. ಯಾವ ಪವರ್ ಇರ್ತಾನೋ, ದಮ್ ಇರೋನು ಎಲ್ಲ ಅವನು ತಗೊಂಡೋಗ್ಬಿಟ್ರೆ ಇವತ್ತೇನ ರಂಗನಾಥ್ ದಮ್ ಇದೆಯಪ್ಪ. DK ಶಿವಕುಮಾರ್ ಸದ್ಯ ಶೆಟ್ಕರ್ ಅವರ ಶ್ರೀಮತಿಯವ್ರ ತಂಗಿನೇ ಕೊಟ್ಟಿರೋದು. ತಾಕತ್ತಿದೆ ಅವ್ರು, ನಾನೇನು ಅದಕ್ಕೆ ಖಂಡಿಸಲ್ಲ. ತಾಕತ್ತಿದೆ ತಗೊಂಡು ಹೋಗ್ತಾರೆ. ಹಂಗಂದ್ರೆ ನಾವು ಬಿಟ್ಬಿಟ್ರೆ ತಾಕತ್ತಿರೋನೆಲ್ಲ ರಾಜಕೀಯದಲ್ಲಿ ರಾಜಕಾರಣ ಮಾಡ್ಕೊಂಡು ನೀರು ತಗೊಂಡು ಹೋಗ್ಬಿಟ್ರೆ ನಾವೆಲ್ಲ ಹೋಗೋದು. ಅದರಿಂದ ನಾವು ಇದರ ರೀತಿಗಳನ್ನ ಅವರು ಮಾಡಬಾರ್ದು. ರಂಗನಾಥ್ ಅವರು ಕೂಡ ಇಡೀ ಜಿಲ್ಲೆಯ ಇದ್ದವನ್ನ ನೋಡ್ಕೊಂಡು ಮಾತಾಡಬೇಕು. ಅವರು ವೈಯಕ್ತಿಕ ಅವ್ರು ಗೆಲ್ಲಬೇಕು, ನೆಕ್ಸ್ಟ್ ನೀರು ತಗೊಂಡು ಹೋಗಿ ನಾನು ದೊಡ್ಡ ನಾಯಕ ಆಗಬೇಕು ಅನ್ನೋದು ಆಸೆ ಇದೆ. ನನ್ನ ತಪ್ಪು ಅಂತ ಹೇಳಲ್ಲ, ಆದ್ರೆ ನಾನ್ ಸರ್ಕಾರಕ್ಕೆ ಹೇಳೋದು ನಾಟ್ ಕರೆಕ್ಟ್. ನಾನು ಪರಮೇಶ್ ಸಾಹೇಬ್ರಿಗೆ ಹೇಳ್ತೀನಿ, DK ಶಿವಕುಮಾರ್ ಹತ್ರ, ಮುಖ್ಯಮಂತ್ರಿ ಹತ್ರ ಮಾತಾಡಿದ್ವಿ. ಇಬ್ಬರ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡಿ ಸ್ಟಾಪ್ ಮಾಡ್ತೀವಿ. ಅಷ್ಟೇ ನಮ್ದು ಲಾಸ್ಟ್ ವಿನಂತಿ. ಧನ್ಯವಾದಗಳು. ಮಾಗಡಿಗೆ 68 ಕೆರೆ ನೀರು ಕೊಡಲ್ಲ ಅಂತ ನೀವು ದಯವಿಟ್ಟು ಹೋಗಿ ಅವ್ರು ಹೇಳಿದ ಸತ್ಯನ ಸುಳ್ಳ ಅಂತ ಹೇಳಿ ಯಾಕೆ ಯೋಜನೆ ಮಾಡಿದ್ರಾಗಿದ್ರೆ ಗೊಟ್ಟಿಕೆರೆ ಹತ್ರ, ಕುಣಿಗಲ್ ಹತ್ರ, ಗೊಟ್ಟಿಕೆರೆ ಹತ್ರ ಒಂದು ಪಂಪ್ ಹೌಸ್ ಕಟ್ಟಿದ್ದಾರೆ. ಹಾಗಾದ್ರೆ ಸರ್ಕಾರದ ಆದೇಶ ಇಲ್ಲದೆ ನೀರು ಕೊಡದಲ್ಲೇ ಕಟ್ಟಿದಾರ? ಇನ್ನು ಅದನ್ನ ಕ್ವಶನ್ ಮಾರ್ಕ್ ಹಾಕಿ ಇಟ್ಬಿಟ್ರೆ, ಅಡ್ಗೋಡೆ ಮೇಲೆ ದೀಪ ಇಟ್ಬಿಟ್ರೆ ಜನಗಳಿಗೆ ಗೊಂದಲ ಸೃಷ್ಟಿ ಮಾಡೋದು. ಸರ್ಕಾರಗಳು ಯಾವಾಗಲೂ ಕೂಡ ಜನರಿಗೆ ಗೊಂದಲಗಳನ್ನ ಸೃಷ್ಟಿ ಮಾಡುತ್ತೆ. ಅಂದ್ರೆ ಈ ಯೋಜನೆ ಹೋರಾಟ ಸ್ಟ್ರಾಂಗ್ ಆಗ್ತಾ ಇದೆ, ಜನರ ಮನಸ್ಸಿಗೆ ಹೋಗ್ತಾ ಇದೆ, ಜಿಲ್ಲೆಗೆ ಅನ್ಯಾಯ ಆಗ್ತಿದೆ.
ಈ ಎಕ್ಸ್ಪ್ರೆಸ್ ಕ್ಯಾನಲ್ ಇಂದ ಅಂತೇಳಿ ಜನರಿಗೆ ಎಲ್ಲರಿಗೂ ಒಂದು ಕ್ಲಾರಿಟಿ ಬಂದ್ಬಿಟ್ಟಿದೆ. ಇವತ್ತು 1.5 ವರ್ಷದಿಂದ ಹೋರಾಟ ಮಾಡಿ ಈಗ ಗೊತ್ತಾ ಇಡೋದು ಇಲ್ಲ ನಾವು ಮಾಗಡಿ ತಗೊಂಡೋಗಲ್ಲ. ನಾವೇನು ಮಾಗಡಿ ತಗೊಂಡೋಗೋದಕ್ಕೆ ಅಲ್ಲ, ಅವೈಜ್ಞಾನಿಕವಾಗಿ ತಗೊಂಡೋಗ್ಬೇಡಿ, ವೈಜ್ಞಾನಿಕವಾಗಿ ಯೋಜನೆಗಳನ್ನ ಮಾಡಿ ಅನ್ನೋದೇ ನಮ್ಮ ಒತ್ತಾಸೆ. ಈಗ 0.67 TMC ನೀರನ್ನ ಮಾಗಡಿ ಕೊಟ್ಟಿದ್ದಾರೆ. ಯಾರನ್ನ ಕಟ್ಟೆಯಲ್ಲಿ ಮಾಡಿದ್ರು? ಯಾರಿಗೆ? ತುಮಕೂರು ಜಿಲ್ಲೆಯಲ್ಲಿ 10 ತಾಲೂಕುಗಳು ಹೇಮಾವತಿ ಕೊಡೋ ನೀರನ್ನ ಯಾವ ತಾಲೂಕಲ್ಲಿ ಕಟ್ ಮಾಡಿ 67 TMC ಕೊಟ್ರು? ಹಾಗಾದ್ರೆ ಕುಣಿಗಲ್ TMC 3 TMC 67.67 TMC ಕಟ್ ಮಾಡಿದ್ರ? ಇದಕ್ಕೆಲ್ಲ ಸರ್ಕಾರ ಉತ್ತರ ಕೊಡ್ಬೇಕಲ್ಲ. ಏನೋ ಗಾಳಿ ಗುಂಡು ಹೊಡೆದ್ಬಿಟ್ರೆ ಜನಗಳನ್ನ ದಿಕ್ ತಪ್ಪಿಸ್ಬಿಟ್ರೆ ಏನು ಗೊತ್ತಿಲ್ವಾ? ಹೇಮಾವತಿ ನಾಲೆ 40-50 ವರ್ಷದಿಂದ ಪರಮೇಶ್ ಸಾಹೇಬರು ರಾಜಕೀಯ ಮಾಡಿರೋರು. ನಮ್ಗೆ ಅವ್ರ ಬಗ್ಗೆ ಗೌರವ ಇದೆ. ನಾನು ಅವರಿಗೆ ವಿನಂತಿ ಮಾಡ್ತೇವೆ, ನಾವೆಲ್ಲರೂ ಕೂಡ ಸಜ್ಜನ ರಾಜಕಾರಣಿಗಳು, ತುಂಬಾ ಬುದ್ಧಿವಂತರಿದ್ದಾರೆ, ಅವರು ತುಂಬಾ ಓದ್ಕೊಂಡಿದ್ದಾರೆ ಅವರು. ಅದರಿಂದ ಅವರು ಸ್ಟಡಿ ಮಾಡ್ಬೇಕಲ್ಲ. ನೀವೇನೋ ಬಂದು ನಿಮ್ಗೆ ಕನ್ವಿನ್ಸ್ ಮಾಡ್ಬಿಟ್ರೆ ಪ್ರಶ್ನವ್ರಿಗೆ, ನೀವೆಲ್ಲ ನಮ್ಮ ರೈತರ ಮಕ್ಕಳೇ ಇದ್ದೀರಾ, ನೀವು ಹೋಗಿ ನೋಡ್ರಿ. ಗೊಟ್ಟಿಕೆರೆ 68 ಕೆರೆ ಗೌರ್ಮೆಂಟ್ ಆದೇಶ ಆದ್ಮೇಲೆ ಪಂಪ್ ಹೌಸ್ ಕಟ್ಟಿ ನೀರನ್ನ ತುಂಬಿಸ್ಬೇಕು ಅಂತ ಯೋಜನೆ ಮಾಡಿ, ಇಲ್ಲ ಅದನ್ನ ಇವತ್ತು ತುಂಬಿಸಲ್ಲ, ಅದನ್ನ ವಿಡ್ರಾ ಮಾಡಿದೆ ಸರ್ಕಾರ, ಇನ್ನು ವಾಟರ್ ಅಲೋಕೇಶನ್ ಆಗಿಲ್ಲ. ವಾಟರ್ ಅಲೋಕೇಶನ್ ಆಗ್ತಾರೆ ಯೋಜನೆ ಮಾಡ್ತಾರೆ ಅಂತ ಹೇಳಿದ್ರೆ ಏನದು? ಹಾಗಿದ್ರೆ ಕುಣಿಗಲ್ವರೆಗೆ 178 ಕಿಲೋಮೀಟರ್ ವರೆಗೆ ನೀರು ಹೋಗಲ್ಲ ಅಂತ ಹೇಳಿದ್ರೆ ಮತ್ತೆ ಹೇಗೆ ಡಿಸೈನ್ ಮಾಡಿದ್ರು? ಆಗಿದ್ರೆ ಹೇಮಾವತಿಯವರು ಏನೋ ಕಟ್ಟೆ ಕಾಯ್ತಾರ ಹೇಮಾವತಿ ಅಧಿಕಾರಿಗಳು. ಕೆಲವರು ಮನಸ್ಸಿಗೆ ಬಂದಂಗೆ ಸುರೇಶ್ ಗೌಡ ಹೇಳಿದ್ರೆ ಸುರೇಶ್ ಗೌಡಗೆ ಒಂದು ಯೋಜನೆ ಕೊಡೋದು, ನಮ್ಮ ಸರ್ಕಾರ ಬಂದಾಗ ಜ್ಯೋತಿ ಗಣೇಶ್ ಬಂದಾಗ ಜ್ಯೋತಿ ಗಣೇಶ್ ಬಂದು ಕೊಡೋದು, ಕೃಷ್ಣಪ್ಪ ಬಂದಾಗ ಒಂದು ಕೊಡೋದು, ಜಯಚಂದ್ರನ್ ಒಂದು ಯೋಜನೆ ಕೊಡೋದು, ಪರಮೇಶ್ ಸಾಹೇಬ್ ಇದ್ದಾಗ ನೀರಿಗೆ ಅಲ್ಗೊಂದು ಕೊಡೋದು, ಮಧುಗಿರಿಗೆ ರಾಜಣ್ಣವರಿದ್ದಾಗ ಒಂದು ಯೋಜನೆ ಕೊಡೋದು. ಈ ತರ ಯಾವ್ಯಾವ ಸರ್ಕಾರಗಳು ಬಂದಾಗ ಅವ್ರವ್ರಿಗೆ ಇಚ್ಛಾಶಕ್ತಿ, ಅವ್ರವ್ರಿಗೆ ಇನ್ಸ್ ಅಂಡ್ ಫ್ಯಾನ್ಸಿ ಅಂತಾರೆ, ಮನಸ್ಸ ಇಚ್ಛೆ ಅಂತ ಹೇಳಿ ಆ ತರ ಯೋಜನೆಗಳು ಮಾಡಿದ್ರೆ ಮೂಲ ಯೋಜನೆಗಳು ಹೊರಟೋಗ್ತದಲ್ಲ. ಮೂಲ ಯೋಜನೆ ಮಾಡಿದ ಏನಕ್ಕೋಸ್ಕರ? ಒಂದು ಮೂಲ ಯೋಜನೆ, ಇದು ಒಂದು ಸ್ಟ್ರಕ್ಚರ್ ಇರುತ್ತೆ. ಒಂದು ಮನೆ ಕಟ್ಟಬೇಕಾದ್ರೆ ಫೌಂಡೇಶನ್ ಇರುತ್ತೆ. ಫೌಂಡೇಶನ್ ಹೊಡೆದಾಕ್ಬಿಟ್ಟು ಮನೆ ಇರುತ್ತಾ? ಮೇಜರ್ ಫೌಂಡೇಶನ್ ಒಂದು ಅಲೋಕೇಶನ್ ಮಾಡ್ಬೇಕಾದ್ರೆ ಉತ್ಮಾಸ್ತಿಗಳು ವೈದ್ಯರಾಮಯ್ಯನವರ ಕಾಲದಲ್ಲಿ ಸಾಕಷ್ಟು ಹೋರಾಟಗಳಾಗಿ ಒಂದು ಅಲೋಕೇಶನ್ ಇದೆ 5 ತಾಲೂಕಿಗೆ ಮೇಜರ್ ಆಗಿ ಕೊಡಬೇಕು ಅಂತ. ಇವತ್ತು ನೋಡಿದೆ ನಾನು ಪ್ರೆಸ್ ಮೀಟ್ ಅಲ್ಲಿ, ಯಾರ್ದು ನಮ್ಮ DK ಶಿವಕುಮಾರ್ ಅವರು ಹೇಳಿದ್ದಾರೆ, ಕೃಷ್ಣ ಬೇಸಿನೆಲ್ಲ ತಗೊಂಡು ಹೋಗಿದ್ದಾರೆ ಒಂದು ಇಲ್ಲಿಗಲ್ ಆಗಿ ಅಂತ. ನಿಲ್ಲಿಸಿ ಜಯಚಂದ್ರ ನಿಲ್ಲಿಸಿ ನೋಡೋದು ದಮ್ಮಿದ್ರೆ ಸೀರಾ ಅದು SM ಕೃಷ್ಣ ಅವ್ರ ಕಾಲದಲ್ಲಿ ತಗೊಂಡಿದ್ದಾರೆ. ಅವ್ರು ಮುಖ್ಯಮಂತ್ರಿ ಆಗಿದ್ದಾಗ ಕುಡಿಯೋ ನೀರು ಅಂತ ಹೇಳಿ ನಮ್ದೇನು ವಿರೋಧ ಇಲ್ವಲ್ಲ. ಮದ್ದೂರು ಕೆರೆಗೂ ನೀರು ತುಂಬಿಸ್ಕೊಟ್ಟು ನೀರಿದ್ದಾಗ ನಾವು ಇವತ್ತು ಅವರಿಗೆ ಕೊಟ್ಟಿದ್ದು ತಪ್ಪು, ಅದು ನಿಲ್ಲಿಸ್ಬಿಡ್ತೀನಿ ಅಂತ ಹೇಳಿದ್ರೆ ಇವಕ್ಕೆಲ್ಲ ಉತ್ತರಗಳನ್ನ ಹುಡುಕ್ಬೇಕು. ಅದಕ್ಕೆ ನಾವು ಯಾವುದೇ ಹೊಸ ಯೋಜನೆ ಬಂದಾಗ ನಾವು ಯಾಕೆ ವಿರೋಧ ಮಾಡ್ತೀವಿ ಅಂದ್ರೆ ಯಾರಿಗೂ ನೀರು ಸಿಕ್ಕಲ್ಲ. ಈ ಕಡೆ ಕುಣಿಗಲ್ವರೆಗೂ ಸಿಕ್ಕಲ್ಲ, ಮಾಗಡಿಯವ್ರಿಗೂ ಇಲ್ಲ,